ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಸತ್ಯಕ್ಕನ ವಚನಗಳನ್ನು ನೋಡೋಣ. ಸತ್ಯಕ್ಕನ ಪರಿಚಯ ಮೊದಲಿಗೆ ನಾವು ಮಾಡೋಣ. ಸತ್ಯಕ್ಕ ಈಕೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು. ಈಕೆಯ ಕಾಲ 12ನೇ ಶತಮಾನ. ಶಿವಭಕ್ತರ ಮನೆಯ ಕಸಗುಡಿಸುವುದು ಈಕೆಯ ಕಾಯಕ. ಕಾಯಕ ಅಂದರೆ ವೃತ್ತಿ, ನಿಮಗೆಲ್ಲ ಗೊತ್ತಾಗ್ತದೆ. ಈಕೆಯ ವಚನಗಳ ಅಂಕಿತ ಶಂಭು ಜಕ್ಕೇಶ್ವರ ಅನ್ನುವಂತಹ ಅಂಕಿತದಲ್ಲಿ ಸತ್ಯಕ್ಕ ಒಟ್ಟಿಗೆ 27 ವಚನಗಳನ್ನು ಬರೆದಿದ್ದಾರೆ. ಅಂದರೆ ಅದಕ್ಕಿಂತಲೂ ಜಾಸ್ತಿ ಬರೆದಿರ್ಬೋದು, ಸಿಕ್ಕಿದ್ದು ಮಾತ್ರ 27 ವಚನಗಳು. ಸಂಸಾರದಿಂದ ದೂರವೇ ಉಳಿಯಲು ನಿರ್ಧರಿಸಿ ಮದುವೆಯಾಗದೆಯೇ ಉಳಿದು ಆಧ್ಯಾತ್ಮ ಸಾಧನೆಗೈದಂತಹ ಶಿವಶರಣೆ ಸತ್ಯಕ್ಕ. ಸತ್ಯಕ್ಕ ತಾನು ಲಂಚ ವಂಚನೆಗಳಿಗೆ ಕೈಯೊಡ್ಡದವಳು ಎಂದು, ದಾರಿಯಲ್ಲಿ ಬಿದ್ದ ಅನ್ಯರ ಒಡವೆ ವಸ್ತುಗಳನ್ನು ಮುಟ್ಟುವುದಿಲ್ಲವೆಂದು ತನಗೆ ತಾನೇ ನಿರ್ಬಂಧವನ್ನು ವಿಧಿಸಿಕೊಂಡವಳು. ಶಿವನನ್ನು ಅಂತರಂಗದ ದೈವ ಎಂದು ಪರಿಗಣಿಸಿ ಅವನೊಡನೆ ಸಂಭಾಷಣೆಯನ್ನು ನಡೆಸ್ತಾ ಇದ್ದವಳು. ಸತ್ಯಕ್ಕನದು ದೃಢವಾದ ನಿಲುವಿನ ನಿಷ್ಠಾಭಕ್ತಿ. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಿಂದ ದಾಸೋಹವನ್ನು ಆಚರಿಸಿ ತೃಪ್ತಿದಾಯಕ ಜೀವನ ನಡೆಸಿದ ಸತ್ಯಕ್ಕ ಹೆಸರಿಗೆ ತಕ್ಕಂತೆ ಸತ್ಯ ನುಡಿ ನಡೆಗೆ ಹೆಸರಾಗಿದ್ದಳು. ಅಂದರೆ ಆಕೆ ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡಿ ಶಿವಶರಣರ ಮನೆಯ ಅಂಗಳದ ಕಸವನ್ನು ಗುಡಿಸಿ ಅವರು ಕೊಟ್ಟಂತಹ ಹಣದಿಂದ ಶಿವಶರಣರಿಗೆ ಊಟವನ್ನು ಹಾಕುವಂಥ ಕೆಲಸವನ್ನು, ಅದರ ಜೊತೆಗೆ ಆ ಕೆಲಸದಿಂದ ತೃಪ್ತಿಯನ್ನು ಅನುಭವಿಸಿದಂತಹ ಸತ್ಯಕ್ಕ ಆಕೆ ಹೆಸರಿಗೆ ಮತ್ತು ಆಕೆ ನಡೆ ನುಡಿಗೆ ಹೆಸರಾಗಿದ್ದವಳು. ತಕ್ಕ ಆ ಜೀವನವನ್ನು ಆಕೆ ನಡೆಸ್ತಾ ಇದ್ಲು. ನಿಷ್ಠೆಗೆ ತಕ್ಕ ಗಟ್ಟಿ ಮಾತು ಆಕೆಯದು. ತನ್ನ ವೃತ್ತಿ ಪರಿಭಾಷೆಯನ್ನು ಸಮರ್ಪಕವಾಗಿ ಕಲಾತ್ಮಕವಾಗಿ ತನ್ನ ವಚನಗಳಲ್ಲಿ ಬಳಸಿಕೊಂಡಿದ್ದಾಳೆ. ಬಸವಣ್ಣನಿಂದ ಪ್ರೇರಣೆಯನ್ನು ಪಡೆದು ಶರಣರ ಅಪೂರ್ವವಾದಂತಹ ವಚನ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಶರಣೆಯರ ಇತಿಹಾಸ ಪುಟಗಳಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದಿದ್ದಾಳೆ. ಹಿರೇಜಂಬೂರಿನಲ್ಲಿ ಸತ್ಯಕ್ಕನ ಗುಡಿ ಇದೆ. ಬಸವರಾಜ ವಿಜಯ ಚೆನ್ನಬಸವ ಪುರಾಣ, ಶಿವತತ್ವ ಚಿಂತಾಮಣಿ, ಭೈರವೇಶ್ವರ ಕಾವ್ಯ, ಪುರಾತನ ದೇವಿಯರ ತ್ರಿವಿಧಿಗಳಲ್ಲಿ ಸತ್ಯಕ್ಕನಿಗೆ ಸಂಬಂಧಿಸಿದಂತಹ ಕಥೆ ಬರುತ್ತದೆ. ಜಂಬೂರೊಳೆಸೆವ ಸತ್ಯಕ್ಕ ನಮ್ಮವ್ಯಯಂ ಎಂದು ಹರಿಹರನು ಲಿಂಗಾರ್ಚನೆ ರಗಳೆಯಲ್ಲಿ ಸ್ಮರಿಸಿಕೊಂಡಿದ್ದಾನೆ ಸತ್ಯಕ್ಕನನ್ನು. ಜನಪದ ಸಾಹಿತ್ಯದಲ್ಲಿಯೂ ಕೂಡ ಸತ್ಯಕ್ಕನ ಬಗ್ಗೆ ಅನೇಕ ಹಾಡುಗಳು ದೊರೆಯುತ್ತವೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಸಲ ನಿಮ್ಮ ಪಠ್ಯಪುಸ್ತಕದಲ್ಲಿ ಇಟ್ಟಂತಹ ವಚನಗಳನ್ನು ನಾವೀಗ ನೋಡ್ತಾ ಹೋಗೋಣ. ಈ ವಚನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಈ ರೀತಿ ಬರ್ತವೆ, ನೆನಪಲ್ಲಿಟ್ಕೊಳ್ಳಿ. ಸತ್ಯಕ್ಕನ ವಚನಗಳಲ್ಲಿ ವ್ಯಕ್ತವಾದ ಕಾಯಕ ನಿಷ್ಠೆ, ಭಕ್ತಿ ಮತ್ತು ವೈಚಾರಿಕ ನಿಲುವುಗಳನ್ನು ವಿಶ್ಲೇಷಿಸಿ. ಎರಡನೇ ಪ್ರಶ್ನೆ, ಸತ್ಯಕ್ಕನ ವಚನಗಳಲ್ಲಿ ವ್ಯಕ್ತವಾದ ದೃಢ ಭಕ್ತಿಯ ಕುರಿತು ಬರೆಯಿರಿ. ಮೂರನೇ ಪ್ರಶ್ನೆ, ಭಕ್ತ ಮತ್ತು ಭಗವಂತನ ಅವಿನಾಭಾವ ಸಂಬಂಧವನ್ನು ಸತ್ಯಕ್ಕ ತನ್ನ ವಚನಗಳಲ್ಲಿ ಹೇಗೆ ನಿರೂಪಿಸಿದ್ದಾಳೆ ವಿವರಿಸಿರಿ. ಸರಿ, ಈಗ ನಾವು ಈ ಒಂದು ವಚನದ ಭಾವಾರ್ಥವನ್ನು ಗಮನಿಸ್ತಾ ಹೋಗೋಣ. ಭಾಗ ನೋಡಿ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ. ಅಂದರೆ ಇಲ್ಲಿ ಸತ್ಯಕ್ಕೆ ಹೇಳ್ತಾರೆ, ಪರರ ವಸ್ತುಗಳಿಗೆ ಆಸೆ ಪಡುವಂಥದ್ದು, ಅಂದರೆ ಆಸೆ ಪಡಬಾರದು ಅನ್ನುವಂಥದ್ದನ್ನು ಈಕೆ ಹೇಳ್ತಾಳೆ. ಸಾಧಾರಣವಾಗಿ ಮನುಷ್ಯರು ಹೆಚ್ಚಾಗಿ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡುವಂಥದ್ದು ಮನುಷ್ಯರ ಸಹಜ ಸ್ವಭಾವ ಅನ್ನುವ ರೀತಿಯಲ್ಲಿ. ಅಂದರೆ ತಾನು ದುಡಿಯದೆ ಇನ್ನೊಬ್ಬರು ಕಷ್ಟಪಟ್ಟು ದುಡಿದಂತಹ ಹಣ ನನಗೆ ಸೇರಬೇಕು ಅನ್ನುವಂತಹ ಒಂದು ಗುಣ. ಹಾಗೆ ಬೇರೆಯವರ ಹಣ, ಹೊನ್ನು, ಒಡವೆಗಳಿಗೆ ಹಾತೊರೆಯುವಂಥದ್ದು.
ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಅವರ ಹಣವನ್ನು ಲಪಟಾಯಿಸಿ ತಾನು ಸುಖವಾಗಿ ಇರುವಂಥದ್ದು. ಇದೆಲ್ಲ ಮನುಷ್ಯನಲ್ಲಿರುವಂಥ ಒಂದು ಹೀನ ಪ್ರವೃತ್ತಿಗಳು. ಯಾರದೋ ದುಡಿಮೆ, ಯಾರಿಗೋ ಪ್ರತಿಫಲ. ಇದು ಲೋಕದಲ್ಲಿ ಸಾಮಾನ್ಯವಾಗಿ ಮೋಸದಿಂದ ಮಾಡುವಂತಹ ಗುಣಗಳು, ಮೋಸ ವಂಚಕರು ಮಾಡುವಂತಹ ಗುಣಗಳು ಇದು. ಇಲ್ಲಿ ಈ 12ನೇ ಶತಮಾನದ ಶರಣೆ ಸತ್ಯಕ್ಕ ಹೇಳ್ತಾರೆ, ಅಂದರೆ ತನ್ನದಲ್ಲದ ವಸ್ತುವಿಗೆ ಆಸೆಯನ್ನು ಪಡೆದಿರಬೇಕು ಅನ್ನುವಂಥದ್ದು. ಅಂದರೆ ಇಂತಹ ಯಾವುದೇ ಹೀನ ಪ್ರವೃತ್ತಿಗಳು, ಪರದ್ರವ್ಯದ ಆಸೆಯನ್ನು ಆಕೆ ತಿರಸ್ಕರಿಸ್ತಾಳೆ. ಒಂದು ವೇಳೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಲಂಚ ಅನ್ನುವಂಥದ್ದು ವಂಚನೆಯ ಒಂದು ವಿಧಾನ. ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹಣವನ್ನು ತೆಗೆದುಕೊಳ್ಳುವಂಥದ್ದು, ಇದಕ್ಕೆ ಲಂಚ ಅಂತ ಹೇಳ್ತಾರೆ. ತಾನು ಅದಕ್ಕೆ ಕೈಯೊಡ್ಡುವುದಿಲ್ಲ ಅಂತ ಆಕೆ ಭಾಷೆಯನ್ನು ನೀಡ್ತಾಳೆ. ಒಂದು ವೇಳೆ ತಾನು ಹೋಗ್ತಾ ಇರುವಾಗ ದಾರಿಯಲ್ಲಿ ಏನಾದರೂ ಬೇರೆಯವರ ವಸ್ತುಗಳು, ಅವರಿಗೆ ಗೊತ್ತಿಲ್ಲದಂತೆ ಬಿದ್ದಂತಹ ಅವರ ವಸ್ತ್ರ ಇರ್ಬೋದು, ಹೊನ್ನು ಇರ್ಬೋದು, ಇವುಗಳನ್ನು ನಾನು ಕೈಯಿಂದ ಮುಟ್ಟುವುದಿಲ್ಲ. ಕೈಯಿಂದ ಮುಟ್ಟಿದೆನಾದರೆ ಶಿವನಾಣೆ, ಮಾತ್ರವಲ್ಲ ಪ್ರಮಥರಾಣೆ, ಅಂದರೆ ಶಿವಗಣಗಳು ಇರ್ಬೋದು ಅಥವಾ ಶಿವಶರಣರು ಇರ್ಬೋದು, ಅವರ ಮೇಲಿನ ಆಣೆಯನ್ನು ಹಾಕ್ತಾಳೆ ಎಂದು ತನಗೆ ತಾನೇ ಆಕೆ ಆಣೆಯನ್ನು ಹಾಕ್ತಾಳೆ. ಅಂದರೆ ತನ್ನದಲ್ಲದ ಬೇರೆಯವರ ವಸ್ತುಗಳನ್ನು ಆಸೆ ಪಡುವುದಿಲ್ಲ. ಆಕೆ ಎಂದಿಗೂ ಕೂಡ ಬಯಸುವುದಿಲ್ಲ ಅದನ್ನು. ಯಾಕಂದರೆ ತಾನು ಶಿವ ನೀಡಿದಂತಹ ಭಿಕ್ಷಾನ್ನದಲ್ಲಿ, ಅಂದರೆ ಶಿವ ಎಷ್ಟು ಬೇಕೋ ಅಷ್ಟು ಹಣವನ್ನು ತನಗೆ ಕೊಟ್ಟಿದ್ದಾನೆ. ಆ ಹಣದಲ್ಲಿ ಇದ್ದು ಬದುಕುವವಳು, ತನ್ನ ಕಾಯಕದಲ್ಲಿ ಮತ್ತು ಅದರಿಂದ ಬರುವಂತಹ ಸಂಪಾದನೆಯಲ್ಲಿಯೇ ನಾನು ಸುಖ ಸಂತೋಷವನ್ನು ಕಾಣುತ್ತೇನೆ ಅನ್ನುವವಳು. ಹಾಗಿರುವಾಗ ಅದನ್ನು ಮೀರಿ ಇಂತಹ ಒಂದು ಹೀನ ಮನಸ್ಸಿನಿಂದ ಇನ್ನೊಬ್ಬರ ವಸ್ತುಗಳನ್ನು ನಾನು ಪಡೆದೇನಾದರೆ, ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಹೀನ ಮನಸ್ಸನ್ನು ಮಾಡಿ ಬೇರೆಯವರ ವಸ್ತುವಿಗೆ ನಾನು ಆಸೆಯನ್ನು ಮಾಡಿದೆನಾದರೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನು ಎದ್ದು ಹೋಗು ಹೇಳ್ತಾಳೆ. ಅಂದರೆ ನೀನು ನನ್ನನ್ನು ನರಕದಲ್ಲಿ ಅದ್ದು, ಬೇಕಾದರೆ ನನ್ನ ಬಳಿಯಿಂದ ನೀನು ಎದ್ದುಕೊಂಡು ಹೋಗು ಅಂತ ಹೇಳ್ತಾಳೆ. ಅಂದರೆ ತಾನು ಅಂಥದ್ದನ್ನು, ಬೇರೆಯವರ ವಸ್ತುವನ್ನು ನಾನು ಆಸೆ ಪಡುವವಳಲ್ಲ. ಒಂದು ವೇಳೆ ತಾನು ಲಂಚ ವಂಚನಕ್ಕೆ, ಪರರ ಹೊನ್ನು ವಸ್ತ್ರಗಳಿಗೆ ಕೈ ಇಕ್ಕಿದೇನಾದರೆ ತನ್ನನ್ನು ನರಕದಲ್ಲಿ ಅದ್ದಿ ಶಿಕ್ಷಿಸುವಂತೆ ಬೇಡಿಕೊಳ್ಳುವುದಕ್ಕೂ ಆಕೆ ಹಿಂಜರಿಯುವುದಿಲ್ಲ. ಅಂತಹ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡುವುದಕ್ಕೂ ಕೂಡ ಆಕೆ ಹಿಂಜರಿಯುವುದಿಲ್ಲ. ತನ್ನ ಮನಸ್ಸು ಕಾಯಕಗಳ ಮೇಲೆ ಆಕೆಗೆ ಅಷ್ಟು ಅಚಲವಾದಂತಹ ನಂಬಿಕೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಸತ್ಯಕ್ಕನ ಈ ಮಾತು ಆಕೆಯ ಆತ್ಮವಿಮರ್ಶೆಯನ್ನು ಕೂಡ, ಅಂದರೆ ಕಾಯಕದ ನಿಷ್ಠೆಯನ್ನು ಕೂಡ ನಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಈಗ ನಾವು 2ನೇ ಭಾಗವನ್ನು ನೋಡೋಣ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರ ಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಅಂದರೆ ಏಕೆ ಹೇಳ್ತಾಳೆ, ಭಗವಂತನ ಮೇಲಿನ ಭಕ್ತಿ ಮತ್ತು ಆ ಬಗೆಗಿನ ಪೂಜೆಗಳು ಇರ್ಬೋದು, ಪುನಸ್ಕಾರಗಳು ಇರ್ಬೋದು, ಅರ್ಚನೆ ಪೂಜನೆಗಳು ಇರ್ಬೋದು, ಇವೆಲ್ಲವೂ ಕೂಡ ಅವರವರ ಅಭಿರುಚಿ, ನಂಬಿಕೆ. ಅಂದರೆ ನೂರಾರು ಸಾವಿರಾರು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಸರಿ. ಬೇರೆಯವರನ್ನು ಮೆಚ್ಚಿಸುವುದಕ್ಕೆ 10 ಹಲವು ವಿಧಾನಗಳಿವೆ. ತಾನು ಭಕ್ತ ಎಂದು ಬಿಂಬಿಸುವುದಕ್ಕೂ ನೂರಾರು ವೇಷಗಳನ್ನು ಹಾಕ್ತಾರೆ. ಇಲ್ಲಿ ನೇಮ ಅಂದರೆ ವ್ರತ. ತಾನು ಭಕ್ತ ಅಂತ ಬಿಂಬಿಸುವುದಕ್ಕೂ ಕೂಡ ಅವರು ಏನೇನೋ ಮಾಡ್ತಾರೆ, ನೀವು ಗಮನಿಸಿರ್ಬೋದು. ಅಂದರೆ ಇಲ್ಲಿ ಸತ್ಯಕ್ಕೆ ಹೇಳ್ತಾಳೆ, ತನ್ನ ಈ ವಚನದಲ್ಲಿ ನಿತ್ಯ ನೇಮ ಎಂದರೆ ಏನು ಅನ್ನುವುದನ್ನು ಒಂದು ಈ ವಚನ ಭಾಗದಲ್ಲಿ ಹೇಳ್ತಾಳೆ. ನೇಮ ಅಂದರೆ ವ್ರತ, ನಿಮಗೆಲ್ಲ ಗೊತ್ತಿದ್ದ ಹಾಗೆ. ವ್ರತ ಅನ್ನುವಂಥದ್ದು, ನಮ್ಮಲ್ಲಿ ಬೇರೆ ಬೇರೆ ರೀತಿಯ ವ್ರತಗಳಿರ್ತವೆ. ಆ ವ್ರತಗಳಲ್ಲಿ ತಮ್ಮ ತಮ್ಮ ಇಷ್ಟ ದೇವರುಗಳನ್ನು ಅಲಂಕರಿಸುವಂಥದ್ದಿರ್ಬೋದು, ಅರ್ಚನೆ ಮಾಡುವಂಥದ್ದಿರ್ಬೋದು, ಪೂಜೆ ಮಾಡುವಂಥದ್ದಿರ್ಬೋದು, ಮಂತ್ರಗಳನ್ನು ಪಠಿಸುವಂಥದ್ದಿರ್ಬೋದು, ತಂತ್ರಗಳನ್ನು ಮಾಡುವಂಥದ್ದಿರ್ಬೋದು. ಹೀಗೆ ಅಂದರೆ ತಾಂತ್ರಿಕ ವಿಧಿವಿಧಾನಗಳು ಇರ್ಬೋದು, ಧೂಪಾರತಿ ಇರ್ಬೋದು, ದೀಪಾರತಿ ಇರ್ಬೋದು, ಇದೆಲ್ಲವೂ ಇಲ್ಲಿ ಬರ್ತದೆ. ಇವುಗಳೆಲ್ಲ ಷೋಡಶೋಪಚಾರವಾದಂತಹ 16 ವಿಧದ ಪೂಜೆಗಳಿರ್ಬೋದು. ಭಕ್ಷ್ಯ ನೈವೇದ್ಯಗಳು ಮೊದಲಾದಂತಹ ಆಚರಣೆಗಳು ಹಲವಾರು ಇವೆ. ದಿನದ ಬಹುತೇಕ ಸಮಯವನ್ನು ಅದರಲ್ಲೇ ಕಳೆಯುತ್ತಾ ತಾವು ಶ್ರೇಷ್ಠ ಭಕ್ತರು, ನಮಗಿಂತ ಬೇರೆಯವರು ಭಕ್ತರು ಯಾರೂ ಇಲ್ಲ, ಉಳಿದವರೆಲ್ಲ ಕೇಳು ಅಂತ ಭಾವಿಸಿ
ಭಾವಿಸಿಕೊಂಡವರನ್ನು ಕಂಡಾಗ, ಹಾಗೆ ಅವರು ವರ್ತಿಸುವವರನ್ನು ಕಂಡಾಗ ಸತ್ಯಕ್ಕ ಇದನ್ನು ವಿರೋಧಿಸ್ತಾಳೆ. ಸತ್ಯಕ್ಕನ ಪ್ರಕಾರ ಅರ್ಚನೆ ಪೂಜನೆ ಅನ್ನುವಂಥದ್ದು ಅದು ವ್ರತಗಳಲ್ಲ, ಮಂತ್ರತಂತ್ರಗಳು ಕೂಡ ವ್ರತಗಳಲ್ಲ, ಧೂಪಾರತಿ ದೀಪಾರತಿಗಳು ಕೂಡ ವ್ರತಗಳಲ್ಲ. ಇವೆಲ್ಲವೂ ಭಗವದ್ಭಕ್ತಿಯ ಆಚರಣೆಗಳಾದರೂ ಕೂಡ ಅವುಗಳ ಹಿಂದೆ ನಿಷ್ಕಲ್ಮಶವಾದಂತಹ ಭಕ್ತಿ ಇಲ್ಲ. ಅವುಗಳ ಹಿಂದೆ ನಮಗೆ ಏನಾದರೂ ಸಿಗಬೇಕು ಅನ್ನುವಂಥದ್ದೇ ಇರುವಂಥದ್ದು. ಅಲ್ಲಿ ಹೇಳ್ತಾರೆ ನೋಡಿ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಅದೆಲ್ಲ ನೇಮ ಅಲ್ಲ. ನಿಜವಾದ ನೇಮ, ನಿಜವಾದ ವ್ರತ ಯಾವುದಂದರೆ ಪರಸ್ತ್ರೀ, ಬೇರೆ ಹೆಂಗಸರು, ಬೇರೆ ನಾರಿಯರು, ಹಾಗೆ ಬೇರೆಯವರ ಧನ ಸಂಪತ್ತು, ಬೇರೆಯವರ ಹಣಕ್ಕೆ, ಬೇರೆ ಸ್ತ್ರೀಯರಿಗೆ, ಅನ್ಯ ಸ್ತ್ರೀಯರಿಗೆ ಮತ್ತು ಅನ್ಯ ಧನಗಳಿಗೆ, ಅನ್ಯರ ಸಂಪತ್ತಿಗೆ ಆಸೆ ಮಾಡದಿರುವುದು ಹಾಗೂ ಅವುಗಳನ್ನು ಹೊಂದದೇ ಇರುವುದೇ ನಿಜವಾದ ನೇಮ ಅಂತ ಹೇಳ್ತಾರೆ. ಅದು ನಿಜವಾಗಿ ಅನುಷ್ಠಾನಗೊಳಿಸಬೇಕಾದದ್ದು. ವ್ಯಕ್ತಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಪರಸ್ತ್ರೀ ಹಾಗೂ ಪರಧನಾಪೇಕ್ಷೆಗಳು ಬಹಳ ಅಪಾಯಕಾರಿಯಾದದ್ದು. ಇದೆಲ್ಲವೂ ಕೂಡ ಯಾವುದು ಪರಧನ ಹಾಗೆ ಪರಸ್ತ್ರೀಯರನ್ನು ನೋಡುವಂಥದ್ದು, ಇವುಗಳೆಲ್ಲವೂ ಕೂಡ ಅಪಾಯ ಅವುಗಳೆಲ್ಲವೂ ಕೂಡ ಅಂದರೆ ಪರರ ಹಣಕ್ಕೆ, ಪರರ ಸ್ತ್ರೀಯರಿಗೆ ಆಸೆ ಪಡಬಾರ್ದು. ಅವುಗಳೆಲ್ಲವೂ ಕೂಡ ಸಮಾಜ ವಿರೋಧಿ ಪ್ರವೃತ್ತಿಗಳು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಂಥದ್ದನ್ನು ಮಾಡುವಾಗ ಹಲವಾರು ಕುಟುಂಬಗಳ ನೆಮ್ಮದಿಗಳೂ ಕೂಡ ನಾಶವಾಗಿ ಹೋಗಿರುವಂಥದ್ದನ್ನು ನೀವು ಗಮನಿಸಿರ್ಬೋದು. ಅಂದರೆ ಪರಧನದ ಅಪೇಕ್ಷೆ ಮಾಡಬಾರ್ದು, ಪರಸ್ತ್ರೀಯರಿಗೆ ವ್ಯಾಮೋಹವನ್ನು ಮಾಡಬಾರ್ದು. ಇಂತಹ ಒಂದು ಪ್ರವೃತ್ತಿಗಳನ್ನು ಮಾಡುವವರು ಅವರ ವ್ರತಗಳನ್ನು ಮಾಡಿದರೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ, ಅಂಥವರು ಈ ವ್ರತಗಳನ್ನು ಮಾಡಬಾರ್ದು ಅಂತ ಇವುಗಳನ್ನು ವಿರೋಧಿಸ್ತಾಳೆ. ಮುಂದಿನ ವಚನ ಭಾಗದಲ್ಲಿ ಗಮನಿಸಿ. ಅಡಿಗಡಿಗೆ ನಿಮ್ಮ ಶರಣರಡಿಗೆರಗಿ ಶರಣೆಂಬೆ ನುಡಿಯ ಬೋಧೆಯ ಮಾತು ಅನ್ಯ ನುಡಿ ಸಮನಿಸದು. ಓಡು ದೇಹದ ಶಿರಬಿಗಿದು ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡುತ್ತೆಂದಿಪ್ಪೆನೋ. ಮೃಢ ಶರಣು ಶರಣೆಂಬ ಶಬ್ದ ಒಡಲುಗೊಂಡು ಶಂಭುಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈ ಮರೆದೆಂದಿಪ್ಪೆನೋ. ಅಂದರೆ ಈ ವಚನದಲ್ಲಿ ಸತ್ಯಕ್ಕ ಶಿವಭಕ್ತಿಯ ಪಾರಮ್ಯವನ್ನು, ಅಂದರೆ ಆಕೆ ಮಾಡುವಂತಹ ಶಿವಭಕ್ತಿ ಯಾವ ರೀತಿಯದು ಅನ್ನುವಂಥದ್ದನ್ನು ನಾವು ಈ ವಚನಗಳಲ್ಲಿ ತಿಳ್ಕೊಳ್ಬೋದು. ಅನ್ಯರ ಮಾತುಗಳನ್ನು ನಿರಾಕರಿಸಿ ಕೇವಲ ಶಿವಭಕ್ತರ ಮಾತುಗಳನ್ನು ಕೇಳಲು ಹಾತೊರೆಯುವಂತಹ ಸತ್ಯಕ್ಕ. ಅಂದರೆ ಬೇರೆಯವರ ಮಾತುಗಳು ಆಕೆಗೆ ಬೇಕಾಗಿಲ್ಲ. ಶಿವಶರಣರು ಒಳ್ಳೆಯ ನುಡಿಗಳನ್ನು ನುಡಿಯುತ್ತಾರಲ್ಲ, ಆ ನುಡಿಗಳನ್ನು ಕೇಳಲು ಈಕೆ ಬಯಸ್ತಾಳೆ. ಅಂದರೆ ಶಿವಭಕ್ತಿಯಲ್ಲಿ ತಾದಾತ್ಮ್ಯವನ್ನು ಹೊಂದುವುದರ ಬಗ್ಗೆ ಆಕೆ ತನ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾಳೆ. ಹೆಜ್ಜೆ ಹೆಜ್ಜೆಗೂ ಶಿವಶರಣರ ಪಾದಗಳಿಗೆ ಎರಗಿ ಶರಣು ಎನ್ನುವುದಕ್ಕೆ ಹಂಬಲಿಸ್ತಾಳೆ ಆಕೆ. ಹಾಗಾಗಿ ಅವಳು ಶಿವಶರಣರ ತಿಳುವಳಿಕೆಯ ಮಾತುಗಳು, ಅವರ ನೀತಿ ಬೋಧೆಗಳು ತನ್ನ ಬದುಕಿಗೆ ದಾರಿದೀಪವಾಗುತ್ತದೆ ಅನ್ನುವಂಥದ್ದು ಆಕೆಯ ನಿಲುವಾಗಿದೆ. ಯಾವಾಗಲೂ ಅವರ ಒಡನಾಟದಿಂದ ಹಾಗೂ ಅವರ ಮಾತುಗಳನ್ನು ನಿರಂತರ ಕೇಳುವುದರಿಂದ ಅನ್ಯ ನುಡಿಗಳನ್ನು ಕೇಳುವಂತಹ ಅವಕಾಶ ದೊರೆಯಲಾರದು. ಅಂದರೆ ಬೇರೆಯವರ ಸಂಘವನ್ನು ಮಾಡುವುದಿಲ್ಲ, ಶಿವಶರಣರ ಮಾತುಗಳು ಮಾತ್ರ ನನಗೆ ಸಾಕು, ಅಂತಹ ಒಂದು ಅವಕಾಶ ಮಾತ್ರ ಸಾಕು ಅನ್ನುವಂಥದ್ದನ್ನು ಅವಳು ಹೇಳ್ತಾಳೆ. ಅಂದರೆ ಬೇರೆಯವರ ಸಂಘ ಅಥವಾ ಬೇರೆಯವರ ಮಾತುಗಳು ನನಗೆ ಬೇಕಾಗಿಲ್ಲ, ಅದು ಇಷ್ಟವೂ ಇಲ್ಲ. ಮನುಷ್ಯ ದೇಹ ಅನ್ನುವಂಥ ಸದಾ ಚಲನಶೀಲವಾಗಿದೆ. ಅದು ಒಳಿತಿಗಿಂತ ಕೆಡುಕಿನ ಸೆಳೆತಕ್ಕೆ ಹೆಚ್ಚು ಒಳಗಾಗ್ತದೆ. ಅಂತಹ ಒಂದು ಈ ದೇಹವನ್ನು ತಹಬಂದಿಗೆ ತಂದು ಒಂದೆಡೆಗೆ ಸ್ಥಿರಗೊಳಿಸಿ ಶಿವಭಕ್ತರ ಹಾಗೂ ಶಿವಭಕ್ತಿಯ ಸಾನ್ನಿಧ್ಯದಲ್ಲಿ ತಲ್ಲೀನಳಾಗಿ ಅಲ್ಲಿ ಒದಗುವಂತಹ ಅಲೌಕಿಕ ಸುಖದ ಕಡಲೊಳಗೆ ತಾನು ತೇಲಾಡ್ತಾ ನಾನು ಎಂದಿನವರೆಗೆ ಇರುವೆನೋ, ಅಂದರೆ ನಾನು ಅಂಥದ್ದನ್ನು ಬಯಸ್ತೇನೆ ಅಂತ ಅವಳು ಹಂಬಲಿಸ್ತಾಳೆ. ಶಿವನೇ ಶರಣು ಎಂಬ ಶಬ್ದವನ್ನು ತನ್ನ ಕಿವಿಯಿಂದ ಸದಾ ಕೇಳುತ್ತಾ ಶಂಭುಜಕ್ಕೇಶ್ವರನಿಗೆ ನಿರಂತರವಾಗಿ ಶರಣಾಗಿರುತ್ತಾ ಮೈಮರೆಯುವಂತಹ ಆ ಒಂದು ಅಲೌಕಿಕವಾದಂತಹ ಸ್ಥಿತಿಯನ್ನು ಸದಾ ತನಗೆ ಸಿಗಬೇಕು ಅಂತ ಅವಳು ಹಂಬಲಿಸ್ತಾಳೆ. ಅಂದರೆ ಆಕೆ ಒಬ್ಬ ಶಿವಶರಣೆಯಾಗಿ ಸದಾ ಶಿವನಿಗೆ ಹಾಗೂ ಶಿವಶರಣರಿಗೆ ಸಂಬಂಧಿಸಿದಂತಹ ಮಾತುಗಳನ್ನು ಸದಾಕಾಲ ತಾನು ಕೇಳುತ್ತಾ ಇರಬೇಕು ಅನ್ನುವಂಥದ್ದನ್ನು ಆಕೆ ಬಯಸ್ತಾಳೆ. ಮುಂದೆ ಅಡಿಗಡಿಗೆ ಮುಂದಿನ ಪದ್ಯಭಾಗ ನೋಡಿ. ಅಯ್ಯ ಮಹಾಲಿಂಗೈಕಾನುಭಾವಿಯೆಂದು ಪೂರ್ವಾರ್ಚಿತವನುಂಡಡೆ ಭಂಗ
ಹರ ಶರಣೆಂದು ಭವಮಾಲೆಗೆ ಒಳಗಾದಡೆ ಭಂಗ, ಹರವಶವೆನಿಸಿ ವಿಧಿವಶವೆನಿಸಿದಡೆ ಅದು ನಿಮಗೆ ಭಂಗ ಕಾಣ ಶಂಭುಜಕ್ಕೇಶ್ವರ. ಸದ್ಯಕ್ಕೆ ಈ ವಚನದಲ್ಲಿ ಶಿವಭಕ್ತಿಯನ್ನು ಉಳ್ಳಂತಹ ತನಗೆ ಹಾಗೂ ಭಕ್ತಾನುಗ್ರಹಿಯಾದಂತಹ ಶಿವನಿಗೆ ಯಾವುದು ಸರಿಯಲ್ಲ, ಯಾವುದು ಅವಮಾನಕರ ಅನ್ನುವಂಥದ್ದನ್ನು ಆಕೆ ಹೇಳ್ತಾಳೆ. ಮೊದಲನೆಯದಾಗಿ ಒಬ್ಬ ಭಕ್ತ ತಾನು ಮಹಾಲಿಂಗದಲ್ಲಿ ಐಕ್ಯವನ್ನು ಹೊಂದಿದಂತಹ ಅನುಭಾವಿ ಅಂತ ಭಾವಿಸಿಕೊಂಡು ತಾನು ಶಿವಾನುಗ್ರಹಕ್ಕೆ ಪಾತ್ರವಾಗುವಂತಹ ಆ ಮೊದಲನ ಲೋಕ ಸಹಜವಾದಂತಹ ವರ್ತನೆಗಳನ್ನು ಮೈಗೂಡಿಸಿಕೊಂಡರೆ ಅದು ತನಗೆ ತಾನು ಮಾಡಿಕೊಳ್ಳುವಂತಹ ಅವಮಾನ ಎನಿಸಿಕೊಳ್ಳುತ್ತದೆ. ಎರಡನೇದಾಗಿ ಶಿವನಿಗೆ ಶರಣಾದ ಮೇಲೆ ಮನುಷ್ಯ ಸಹಜವಾದ ಲೌಕಿಕ ಬದುಕಿನ ಆಸೆ ಆಕಾಂಕ್ಷೆಗಳಿಗೆ ಮರಳಾದರೆ ಅದು ಆತ ತನಗೆ ತಾನು ಮಾಡಿಕೊಳ್ಳುವಂತಹ ಅವಮಾನ ಎನಿಸಿಕೊಳ್ಳುತ್ತದೆ. ಇನ್ನು ಮೂರನೇದಾಗಿ ಒಬ್ಬ ಭಕ್ತ ಶಿವಾನುಗ್ರಹಕ್ಕೆ ಪಾತ್ರನಾಗಿಯೋ ಲೋಕ ಸಹಜವಾಗಿ ವಿದ್ಯಾಟಕ್ಕೆ ಬಲಿಯಾದ ಎಂದಾದರೆ ಅದು ಶಿವ ತನಗೆ ತಾನು ಮಾಡಿಕೊಳ್ಳುವಂತಹ ಅವಮಾನ ಎನಿಸಿಕೊಳ್ಳುತ್ತದೆ. ಅಂದರೆ ಕೇವಲ ಶಿವಭಕ್ತರಿಗೆ ಮಾತ್ರವಲ್ಲ, ಶಿವನಿಗೂ ಕೂಡ ಕೆಲವೊಂದು ಅವಮಾನಗಳು ಯಾವುದು ಅನ್ನೋದನ್ನು ಆಕೆ ವಿವರಿಸ್ತಾಳೆ. ಶಿವಭಕ್ತನಾಗುವವನು ತನಗೆ ತಾನು ಪರಿಷ್ಕರಿಸಿಕೊಳ್ಬೇಕು. ಮನುಷ್ಯನ ಮನಸ್ಸಿರ್ಬೋದು, ದೇಹಗಳು, ಎಲ್ಲವನ್ನೂ ಕೂಡ ಆತ ತನ್ನ ಮನಸ್ಸನ್ನು ಆತ ಹಿಡಿದಿಟ್ಟುಕೊಳ್ಳದೆ, ಅದನ್ನು ಪರಿಷ್ಕರಿಸಿಕೊಳ್ಳದೆ ತನ್ನನ್ನು ತಾನು ಆತ ಸುಧಾರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆ ಸುಧಾರಣೆಯೇ ಆತನನ್ನು ಶಿವಾನುಗ್ರಹಕ್ಕೆ ಕೊಂಡೊಯ್ತದೆ. ಹಾಗಾಗಿ ಆತ ಮಹಾಲಿಂಗೈಕ್ಯಾನುಭಾವಿ ಎನಿಸಿಕೊಳ್ಳಬಲ್ಲ. ಆದರೆ ಒಬ್ಬ ಭಕ್ತ ತನ್ನನ್ನು ತಾನು ಮಹಾಲಿಂಗೈಕ್ಯಾನುಭಾವಿ ಅಂದರೆ ಭಾವಿಸಿಕೊಳ್ಳುವುದು ದುರಹಂಕಾರದ ವರ್ತನೆ ಅಂತ ಹೇಳ್ತಾಳೆ. ಅಂದರೆ ಮಹಾಲಿಂಗೈಕ್ಯಾನುಭಾವಿ ಎನಿಸಿಕೊಂಡ ಮೇಲೆ ತನ್ನ ಹಿಂದಿನ ಜೀವನದ ವರ್ತನೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಮೈಗೂಡಿಸಿಕೊಳ್ಳುವುದಾದರೆ ಲಿಂಗೈಕ್ಯಾನುಭಾವಿ ಎನ್ನುವುದಕ್ಕೆ ಏನು ಬೆಲೆ ಅಂತ ಕೇಳ್ತಾಳೆ. ಹಾಗೆ ಹರನೇ ಶರಣು ಎಂದು ಹೇಳಬೇಕಾದ್ರೆ ಭಕ್ತ ತನ್ನ ಯೋಜನೆಗಳಲ್ಲಿ ಅಲ್ಲಿರುವಂಥ ಕೊರತೆಗಳನ್ನು ತ್ಯಜಿಸಿ ಬದಲಾವಣೆಗಳನ್ನು ಆತ ಹೊಂದ್ಕೊಳ್ಬೇಕು, ಬದಲಾವಣೆಗಳನ್ನು ಆತ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಆಕೆ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಶಿವನಿಗೂ ಕೂಡ ಇದು ಅನ್ವಯವಾಗ್ತದೆ ಅಂತ ಹೇಳ್ತಾಳೆ. ಭಕ್ತನೊಬ್ಬ ಶಿವನ ಅನುಗ್ರಹಕ್ಕೆ ಪಾತ್ರನಾದ ಮೇಲೆ ಆತನಿಗೆ ಲೌಕಿಕ ಬದುಕಿನ ಜಂಜಾಟವಿಲ್ಲ. ಶಿವ ಆತನಿಗೆ ಮೋಕ್ಷವನ್ನು ಕರುಣಿಸಬೇಕು. ಆದರೆ ಶಿವ ಅಂತಹ ಭಕ್ತರಿಗೆ ಮೋಕ್ಷವನ್ನು ಕರುಣಿಸುವುದಿಲ್ಲ ಎಂದಾದರೆ ಅಂತಹ ಭಕ್ತ ವಿಧಿಯ ಕೈಗೊಂಬೆಯಾಗಿ ಇತರ ಸಾಮಾನ್ಯ ಮನುಷ್ಯರಂತೆ ಉಳಿಯುತ್ತಾನೆ ಅಂತಾದರೆ ಶಿವಾನುಗ್ರಹಕ್ಕೆ ಏನು ಬೆಲೆ, ಶಿವನಿಗೆ ಏನು ಬೆಲೆ ಅಂತ ದೇವರಿಗೆ ಕೇಳಿಬಿಡ್ತಾಳೆ. ಇನ್ನು ಮುಂದಿನ ಸಾಲನ್ನು ಗಮನಿಸಿ. ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು, ವೇದಂಗಳು ಮುನ್ನಲತ್ತಲರಿಯವು, ವೇದಿಗಳು ಪರಬ್ರಹ್ಮವೆಂದೆಂಬರು, ನಾದಬಿಂದು ಪರಬ್ರಹ್ಮವೆಂದೆಂಬರು, ಸಾಧು ಸಜ್ಜನ ಸದ್ಭಕ್ತರಿಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ ಶಂಭುಜಕ್ಕೇಶ್ವರ. ಅಂದರೆ ಈ ವಚನದಲ್ಲಿ ದೇವರಿಗೆ ಒಂದು ಯಥಾರ್ಥವಾದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾಳೆ ಸತ್ಯಕ್ಕ. ಸಾಧು ಸದ್ಭಕ್ತರ ಇಚ್ಛೆಗೆ ನಿಲುಕುವವನೇ ನಿಜವಾದ ದೇವ ಅಂತ ಹೇಳ್ತಾಳೆ. ದೇವನು ಆತ್ಮೀಯವಾಗುವುದೇ ಆತ ಯಾವುದೇ ಅಡೆತಡೆಗಳು ಇಲ್ಲದೆ ಭಕ್ತರ ಆಸೆಗಳನ್ನು ಆತ ಪೂರೈಸಿಕೊಡಬೇಕು, ಅವರ ಆ ಒಂದು ಆಸೆಗಳಿಗೆ ಸ್ಪಂದಿಸಬೇಕು ಅನ್ನೋದನ್ನು ಸತ್ಯಕ್ಕ ಹೇಳ್ತಾಳೆ. ಅಂದರೆ ಈ ಸೃಷ್ಟಿಯ ಆದಿಯಲ್ಲಿ ಶಿವನನ್ನು ಯಾರೂ ಕೂಡ ಅರಿತಿರಲಿಲ್ಲ. ವೇದಗಳು ಮೊದಲು ಶಿವನನ್ನು ಅರಿಯಲು ಪ್ರಯತ್ನಿಸಲಿಲ್ಲ. ಅನಂತರವೇನೋ ಶಿವನಿಗೊಂದು ಹಿರಿದಾದ ಸ್ಥಾನವನ್ನು ಕೊಟ್ಟು ಆತ ಪರಬ್ರಹ್ಮ ಅಂತ ಸಾರಿದ್ವು. ಆತನನ್ನೇ ನಾದಬಿಂದು ಅಂತ ಸಾರಿ ಪರಬ್ರಹ್ಮ ಎಂದವು. ಹಾಗಾಗಿ ಆದಿಯಿಂದಲೂ ಶಿವನನ್ನು ಯಾರೊಬ್ಬರೂ ಕೂಡ ಭಕ್ತರ ದೇವ ಅಂತ ಗುರುತಿಸಲಿಲ್ಲ. ಆದರೆ ಕಾಲಾನುಕ್ರಮದಲ್ಲಿ ಶಿವ ಸಾಧು ಸಜ್ಜನರ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಅರಿಯಲು ಅವರ ಇಚ್ಛೆಯನ್ನು ಈಡೇರಿಸಲಿಕ್ಕೆ ತೊಡಗಿದಂದಿನಿಂದ ಶಿವ ದೇವನೆನಿಸಿದ್ದಾನೆ ಅನ್ನುವಂಥದ್ದನ್ನು ಹೀಗೆ ಸ್ಪಷ್ಟಪಡಿಸ್ತಾಳೆ. ಮುಂದಿನ ಭಾಗ ಗಮನಿಸಿ. ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣೆ ಇಲ್ಲ, ಮನದೆಚ್ಛೆಯ ನರಿವ ಸಖಿಯಿಲ್ಲ, ಇನ್ನೇವೆನವ್ವ, ಮನುಮಥ ವೈರಿಯ ಅನುಭಾವದಲ್ಲಿರಿರು ಎನ್ನ ಮನ ಸಿಲುಕಿ ಬಿಡದು, ಇನ್ನೇನ ಮಾಡುವೆನೆಲೆ ಕರುಣವಿಲ್ಲದ ತಾಯೇ, ದಿನವೃತ ಹೋಯಿತ್ತಾಗಿ ಯೌವನ ಬೇಸರವಾಗದ ಮುನ್ನ, ಪಿನಾಕಿಯ ನೆರಹವ್ವ ಶಂಭುಜಕ್ಕೇಶ್ವರನ. ಈ ವಚನದಲ್ಲಿ ಸತ್ಯಕ್ಕ ಆಕೆಯ ಭಕ್ತಿಯ ಸ್ವರೂಪವನ್ನು ನೋಡ್ಬೋದು. ಸತ್ಯಕ್ಕನದು ಅಂದರೆ ಆಕೆ ತನ್ನನ್ನು ಪ್ರಿಯತಮೆಯನ್ನಾಗಿ, ಶಿವನನ್ನು ಪ್ರಿಯತಮನನ್ನಾಗಿ,
ಅಂದರೆ ಇನಿಯ ಅಂದರೆ ಪ್ರಿಯತಮ, ಅಂದರೆ ಶಿವನೇ ಪ್ರಿಯತಮನಾಗಿದ್ದಾನೆ. ತಾನು ಆತನ ಪ್ರಿಯತಮೆಯಾಗಿದ್ದೇನೆ, ಶಿವ ತನ್ನ ಪ್ರಿಯತಮನಾಗಿದ್ದಾನೆ ಅಂತ ಎಣಿಸಿಕೊಂಡು ಪರಿಭಾವಿಸಿಕೊಂಡು ತನ್ನ ಮನದಲ್ಲಿ ಏನು ದುಃಖ ಇದೆಯೋ, ತನ್ನ ಮನಸ್ಸಿನಲ್ಲಿ ಏನು ಬೇಗುದಿ ಇದೆಯೋ ಅದನ್ನು ಆಕೆ ಹೇಳ್ತಾಳೆ. ಅಂದರೆ ಶಿವನಿಗೆ ಹೇಳ್ತಾಳೆ, ನಿನಗೆ ನನ್ನ ಬಗ್ಗೆ ತವಕೆ ಇಲ್ಲ, ನಿನಗೆ ನನ್ನ ಬಗ್ಗೆ ತವಕೆ ಇಲ್ಲ, ಆದರೆ ನನಗೆ ನಿನ್ನನ್ನು ಆತನನ್ನು ಸೇರದೆ ಸೈರಣೆ ಇಲ್ಲ. ತನ್ನ ಮನಸ್ಸಿನ ಬೇಗುದಿಯನ್ನು ಸಖ್ಯರಲ್ಲೇ ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಳೋಣವೆಂದರೆ ನನಗೆ ಅಂತಹ ಸಖ್ಯರು ಇಲ್ಲ, ಇನ್ನೇನು ಮಾಡಲಿ ಎಂಬುದು ಆಕೆಯ ಕಳವಳ. ಅಂದರೆ ಕೆಲವೊಂದು ವಿಷಯಗಳನ್ನು ಸ್ನೇಹಿತರಿದ್ದರೆ ಅವರಲ್ಲಿ ಹೇಳ್ಬೋದು, ತನಗೆ ಅಂಥವರಿಲ್ಲ. ಹಾಗಾಗಿ ನಾನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಮನ್ಮಥನ ವೈರಿಯಾದಂತಹ ಶಿವನ ಅನುಭವದಲ್ಲಿ ನನ್ನ ಮನಸ್ಸು ಸಿಲುಕ್ತಾ ಇಲ್ಲ, ಇನ್ನೇನು ಮಾಡಲಿ. ದಿನಗಳು ಸುಮ್ಮನೆ ಕಳೆದು ಹೋಗ್ತಾ ಇದೆ, ಯೌವನವೂ ಕೂಡ ವ್ಯರ್ಥ ಆಗ್ತಾ ಇದೆ. ಹಾಗಾಗಿ ತನ್ನ ಯೌವನವು ನಾಶವಾಗುವುದಕ್ಕಿಂತ ಮೊದಲು ತಾನು ಪಿನಾಕಿ ಎನಿಸಿರುವಂತಹ ಶಂಭು ಜಕ್ಕೇಶ್ವರನ ಕೂಡಿಕೊಳ್ಳುವಂತೆ ಮಾಡುವಂಥ ತನ್ನ ಮನಸ್ಸು ಅನ್ನುವಂಥ ಮನಸ್ಸನ್ನೇ ಆಕೆ ಸಖಿಯನ್ನಾಗಿಸಿಕೊಳ್ತಾಳೆ. ತನ್ನ ಮನಸ್ಸಿನಲ್ಲೇ ಆಕೆ ಹೇಳಿಕೊಳ್ತಾಳೆ. ಅಂದರೆ ಶಿವನನ್ನು ಸೇರುವ ಹಾಗೆ ನನಗೆ ಮಾಡು ಅನ್ನುವಂಥದ್ದನ್ನು ಆಕೆ ಈ ಭಾಗದಲ್ಲಿ ಹೇಳ್ತಾಳೆ. ಮುಂದಿನ ಭಾಗವನ್ನು ಗಮನಿಸಿ. ಏಕೆನ್ನ ಬಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿ ಇರಿಸಿದೆ, ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೆ, ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು, ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ ಏಕೆ ನಾ ನಿಮ್ಮ ಬಿಡುವೆ ಶಂಭು ಜಕ್ಕೇಶ್ವರ. ಅಂದರೆ ಇಲ್ಲಿ ಸತ್ಯಕ್ಕನ ಸಮರ್ಪಣಾ ಭಾವ, ಅಂದರೆ ಎಲ್ಲವನ್ನೂ ಕೂಡ ಶಿವನಲ್ಲಿ ಅರ್ಪಿಸಿಕೊಂಡು ಬಿಡ್ತಾಳೆ. ಅದಕ್ಕಾಗಿ ಭಗವಂತ ತನಗೆ ಎಷ್ಟೇ ಕಷ್ಟವನ್ನು ನೀಡಿದರೂ ಕೂಡ ನಾನು ಅದನ್ನು ಅನುಭವಿಸ್ತೇನೆ, ನಾನು ಅದನ್ನು ಎದುರಿಸ್ತೇನೆ, ನಿನ್ನನ್ನು ನಾನು ಸೇರ್ತೇನೆ, ಅಂದರೆ ಶಿವನನ್ನು ಸೇರ್ತೇನೆ ಅನ್ನುವಂತಹ ಹಂಬಲವನ್ನು ಆಕೆ ಇಲ್ಲಿ ವ್ಯಕ್ತಪಡಿಸ್ತಾಳೆ. ಶಿವ ತನ್ನಿಂದ ಅನುಭವಿಸಲು ಸಾಧ್ಯವಾಗದೇ ಇರುವಂತಹ ಕಷ್ಟಕರವಾದಂಥ ಜನ್ಮಗಳಲ್ಲಿ ಹುಟ್ಟಿ ಬರುವಂತೆ ಮಾಡಿದ್ದಾನೆ. ಲೌಕಿಕ ಬದುಕಿನ ಹಲವಾರು ಜಂಜಾಟಗಳಲ್ಲಿ ತನ್ನನ್ನು ಸಿಲುಕಿಸಿಬಿಟ್ಟಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನು ಅನುಭವಿಸುವ ಹಾಗೆ, ಹಿಂಸೆಗಳನ್ನು ಅನುಭವಿಸುವ ಹಾಗೆ ನೋಡಿಯೂ, ತಾನು ಇಂತಹ ಕಷ್ಟದಲ್ಲಿ ಇರುವುದನ್ನು ನೋಡಿಯೂ ಸುಮ್ಮನೆ ಇದ್ದಾನೆ. ತಾನು ಮಾಡಿರುವಂಥ ತಪ್ಪಾದರೂ ಏನು ಅನ್ನುವಂಥದ್ದನ್ನು ಶಿವನಲ್ಲೇ ಆಕೆ ಪ್ರಶ್ನಿಸ್ತಾಳೆ. ನಿನ್ನನ್ನು ನಾನು ನಂಬಿಕೊಂಡಿರುವುದರಿಂದ ನೀನೇನಾದರೂ ನನ್ನ ನಿಷ್ಠುರವಾಗಿ ಅತ್ತ ತಳ್ಳಿದರೂ ಕೂಡ ನಾನು ನಿನ್ನನ್ನು ಬಿಟ್ಟಿರುವುದಿಲ್ಲ ಎಂದು ಆಕೆ ಶಿವನಲ್ಲಿ ಅಂದರೆ ನಾನು ನಿನ್ನನ್ನು ಬಿಡುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾಳೆ. ಅಂದರೆ ಆಕೆ ಹೆಜ್ಜೆ ಹೆಜ್ಜೆಗೂ ಕಷ್ಟವನ್ನು ಅನುಭವಿಸಿದ್ದು ಶಿವನನ್ನು ಸೇರಿಕೊಳ್ಬೇಕು ಅನ್ನುವಂತಹ ಒಂದು ಹಂಬಲದಿಂದ ಆಕೆ ಅದೆಲ್ಲವನ್ನು ಎದುರಿಸ್ತಾಳೆ. ಅಂದರೆ ಯಾವುದು ಅನೇಕ ಭವಗಳಲ್ಲಿ ತಾನು ಅನೇಕ ಹುಟ್ಟುಗಳಲ್ಲಿ ಕೂಡ ಬಂದಿದ್ದೇನೆ ಹೇಳ್ತಾಳೆ. ನೀನು ನನ್ನನ್ನು ಎಲ್ಲಿಯವರೆಗೆ ನಿನ್ನೊಳಗೆ ನನ್ನನ್ನು ಸೇರಿಸಿಕೊಳ್ಳುತ್ತೀಯೋ ಅಲ್ಲಿಯವರೆಗೆ ನಾನು ಎಂತಹ ಕಷ್ಟ ಬಂದರೂ ಕೂಡ ಅದನ್ನು ಸೇರಿಸ್ತೇನೆ, ಅದನ್ನು ಎದುರಿಸ್ತೇನೆ ಅನ್ನುವಂಥದ್ದು. ಅಂದರೆ ಆಕೆಗೆ ಶಿವನ ಮೇಲಿರುವಂತಹ ಅಚಲವಾದಂತಹ ಭಕ್ತಿಯನ್ನು ಕಾಣ್ಬೋದು, ಕಾಯಕ ನಿಷ್ಠೆಯನ್ನು ಕಾಣ್ಬೋದು. ಮುಂದಿನ ವಚನ ಭಾಗ ನೋಡಿ. ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗಳದಲ್ಲಿ ವಿಷ ಉಂಟೆ, ದೇವರೆಂಬವರಿಗೆಂಟೊಡಲುಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ, ಎಲ್ಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ, ಶಂಭು ಜಕ್ಕೇಶ್ವರನಿಲ್ಲದೆ ಉಳಿದ ದೈವಂಗಳು ಉಂಟೆ. ಅಂದರೆ ಇಲ್ಲಿ ಸತ್ಯಕ್ಕ ಹೇಳ್ತಾಳೆ, ಆ ಶಿವನ ಒಂದು ವಿಶೇಷತೆಗಳನ್ನು ಆಕೆ ಹೇಳ್ತಾಳೆ. ಶಿವನಲ್ಲದೆ ಈ ಒಂದು ಲೋಕದಲ್ಲಿ ಬೇರೆ ದೇವರಿಲ್ಲ, ಆತನಿಗಿಂತ ಬೇರೆ ಯಾರೂ ಕೂಡ ಸಮಾನರಲ್ಲ ಅನ್ನುವಂಥದ್ದನ್ನು. ಅಂದರೆ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಶಿವನನ್ನು ನೋಡ್ತಾರೆ, ಅವನಿಗೆ ಇರುವಂಥದ್ದು ಬೇರೆ ದೇವರಲ್ಲಿ ಕಾಣಸಿಗುವುದಿಲ್ಲ. ಅಂದರೆ ಶಿವನಿಗೆ ತಲೆಯ ಮೇಲೆ ಇನ್ನೊಂದು ತಲೆ ಇರುವುದು. ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸಿಕೊಂಡು ಎರಡನೆಯ ತಲೆ, ಅಂದರೆ ಎರಡು ತಲೆ ಉಂಟು ತಲೆಯ ಮೇಲೆ ತಲೆ ಉಂಟೆ ಅನ್ನುವಂಥದ್ದು ಇದು ಬೇರಾವ ದೇವರಿಗೂ ಇಲ್ಲ, ಯಾವ ದೇವರಿಗೂ ಕೂಡ ಇಂತಹ ವಿಶೇಷತೆ ಇಲ್ಲ. ಇನ್ನು ಎರಡನೇದಾಗಿ ಹೇಳ್ತಾಳೆ, ಶಿವನಿಗೆ ಹಣೆಯಲ್ಲಿ ಕಣ್ಣಿದೆ. ಶಿವ ತನ್ನ ಹಣೆಯಲ್ಲಿ ಮೂರನೇ ಕಣ್ಣನ್ನು ಹೊಂದಿ ತ್ರಿನೇತ್ರ ಹಣೆಗಣ್ಣ ಎಂದು ನೊಸಲ ಕಣ್ಣುಳ್ಳವನೆಂದು ಪ್ರಸಿದ್ಧನಾಗಿದ್ದಾನೆ. ಮಿಕ್ಕ ಯಾವ ದೇವರಿಗೂ ಕೂಡ ಈ ವಿಶೇಷತೆ ಇಲ್ಲ. ಮೂರನೇದಾಗಿ ಶಿವ ತನ್ನ ಕೊರಳಲ್ಲಿ ವಿಷವನ್ನು ಹೊಂದಿ
ಆ, ಗರಳಗಳ ವಿಷಕಂಠ ನೀಲಕಂಠ ಅನಿಸಿಕೊಂಡಿದ್ದಾನೆ. ಬೇರೆ ಯಾವ ದೇವರಿಗೂ ಕೂಡ ಇಂತಹ ವಿಶೇಷತೆ ಇಲ್ಲ. ಇನ್ನು ನಾಲ್ಕನೇದಾಗಿ 8 ದೇಹಗಳನ್ನು ಹೊಂದಿ ಅಷ್ಟದೇಹಿ ಎನಿಸಿಕೊಂಡಿದ್ದಾನೆ. ಇದು ಕೂಡ ಬೇರೆ ಯಾವ ದೇವರಿಗೂ ಕೂಡ ಇಂತಹ 8 ದೇಹಗಳಿಲ್ಲ. ಇನ್ನು ಐದನೇದಾಗಿ ಶಿವನಿಗೆ ತಂದೆ ತಾಯಿಯರು ಇಲ್ಲದೆ ಆತ ಸ್ವಯಂಭೂ ಆಗಿದ್ದಾನೆ. ಅಂದರೆ ಶಿವನಿಗೆ ಯಾವುದೇ ಅಪ್ಪ ಅಮ್ಮ ಇಲ್ಲ. ಅಂದರೆ ತಂದೆ ತಾಯಿಯರಿಗೆ ಹುಟ್ಟಿದವನಲ್ಲ, ಅವನಾಗಿ ಹುಟ್ಟಿದ್ದು. ಅವನಿಗೆ ಭಾವವಿಲ್ಲ, ಹುಟ್ಟು ಅನ್ನುವಂಥದ್ದಿಲ್ಲ, ಮರಣವೂ ಇಲ್ಲ ಅಂತ ಹೇಳ್ತಾರೆ. ಹುಟ್ಟು ಸಾವುಗಳು ಇಲ್ಲದೇ ಇರುವವನು ಅವನು. ಇನ್ನು ಆರನೇದಾಗಿ ಶಿವನ ಹಣೆಯಿಂದಲೇ ಸೂರ್ಯ ಉದಯಿಸಿ ಲೋಕವನ್ನೆಲ್ಲ ಬೆಳಗುತ್ತಾನೆ. ಇದು ಕೂಡ ಬೇರೆ ಯಾವ ದೇವರಿಗೂ ಕೂಡ ಇಂತಹ ವೈಶಿಷ್ಟ್ಯತೆ ಇಲ್ಲ. ಹೀಗಿರುವುದರಿಂದ ಶಂಭುಜಕ್ಕೇಶ್ವರನಿಗೆ ಮಿಕ್ಕ ಯಾವ ದೇವರೂ ಕೂಡ ಸಮಾನರಲ್ಲ ಅನ್ನುವಂಥದ್ದನ್ನೇ ಇಲ್ಲಿ ಸತ್ಯಕ್ಕೆ ಹೇಳುವಂಥದ್ದು. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ದೇವನೆಂದು ಅರ್ಚಿಸಿ ಪೂಜಿಸಿ ಭಾವಿಸಿ ಮತ್ತೆ ತ್ರಿವಿಧವ ಮುಟ್ಟಿದರೆಂದು ಕಷ್ಟಗುಣವ ನುಡಿವ ಭಕ್ತಿಹೀನರ ಕಂಡಡೆ ಅವರ ನೊಚ್ಚತ ತೊಲಗಬೇಕು ಶಂಭುಜಕ್ಕೇಶ್ವರ. ಅಂದರೆ ಈ ಬೂಟಾಟಿಕೆಯ ಭಕ್ತಿಯನ್ನು ಮಾಡುವವರು, ಡಾಂಭಿಕ ಭಕ್ತರಿದ್ದಾರಲ್ಲ, ಅವರ ಬಗ್ಗೆ ಈಕೆ ನಿಷ್ಠುರವಾಗಿ ಖಂಡಿಸ್ತಾಳಂತೆ. ಲೋಕದ ಜನರಲ್ಲಿ ಬೇರೆ ಬೇರೆ ರೀತಿಯ ಭಕ್ತಿಯನ್ನು, ಅವುಗಳ ಅನುಷ್ಠಾನವನ್ನು ಕಂಡುಕೊಳ್ಬೋದು. ಆದರೆ ಅಂತಹ ಭಕ್ತಿ ಅಥವಾ ಅದರ ಅನುಷ್ಠಾನಗಳಲ್ಲಿ ಸಾಕಷ್ಟು ಡಾಂಭಿಕತೆ ಎದ್ದು ಕಾಣ್ತದೆ. ಅಂತಹ ಡಾಂಭಿಕ ಭಕ್ತಿ ಯಾರಲ್ಲಿ ಇದೆಯೋ ಅಂಥವರನ್ನು ಸತ್ಯಕ್ಕೆ ನಿಷ್ಠುರವಾದಂತಹ ಮಾತುಗಳಲ್ಲಿ ಖಂಡಿಸ್ತಾಳೆ. ಶಿವನನ್ನೇ ದೇವರೆಂದು ಅರ್ಚಿಸಿ ಪೂಜಿಸಿ ಭಾವಿಸಿ ಮತ್ತೆ ಹೆಣ್ಣು ಹೊನ್ನು ಮಣ್ಣುಗಳಿಗೆ ಆಸೆಪಟ್ಟು ಅರ್ಚನೆ ಪೂಜನೆ ಹಾಗೂ ಭಾವನೆಗಳಿಂದ ವಿಮುಖರಾದರೆಂದು ಅನ್ಯರನ್ನು ನಿಂದಿಸುವ, ಅವಮಾನಪಡಿಸುವ, ಅಪವಾದಗಳನ್ನು ಹೊರಿಸುವ ಭಕ್ತಿಹೀನರನ್ನು ಕಂಡಾಗ, ಅಂದರೆ ಅಂತಹ ಡಾಂಭಿಕ ಭಕ್ತರನ್ನು ಕಂಡರೆ ಅವರನ್ನು ಬಿಟ್ಟು ಬಿಟ್ಟು ದೂರ ತೊಲಗಬೇಕು, ಅಂದರೆ ಅವರೊಡನೆ ನಿಲ್ಲಬಾರ್ದು, ಅವರ ಸಂಘವನ್ನು ಮಾಡಬಾರ್ದು ಅಂತ ಇಲ್ಲಿ ಸತ್ಯಕ್ಕ ಹೇಳ್ತಾಳೆ. ಅಂದರೆ ಒಳ್ಳೆಯ ಭಕ್ತರು ಇದ್ದಾರೆ, ಸದ್ಭಕ್ತರು ಇದ್ದಾರೆ, ಇಂತಹ ಡಾಂಭಿಕ ಭಕ್ತರು ಕೂಡ ಇದ್ದಾರೆ. ಸದ್ಭಕ್ತರಲ್ಲಿ ನಿಸ್ವಾರ್ಥಿಗಳಿರ್ತಾರೆ. ಅವರೆಲ್ಲರೂ ಕೂಡ ಅರ್ಚನೆ ಪೂಜನೆ ಭಾವನೆಗಳನ್ನು ತಮ್ಮಲ್ಲೇ ಮಾಡಿಕೊಳ್ಳುತ್ತಾ ತಮ್ಮ ತಮ್ಮ ಕಾಯಕ ನಿಷ್ಠೆಯನ್ನು ಮೆರೆಯುತ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಅವರು ಶಿವಾನುಗ್ರಹವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಎರಡನೇ ಅವರು ಈ ಡಾಂಭಿಕ ಭಕ್ತರಿದ್ದಾರಲ್ಲ, ಅವರು ಬೇರೆಯವರನ್ನು ನಂಬಿಸ್ಲಿಕ್ಕೋಸ್ಕರ, ತಾವು ದೊಡ್ಡ ಶಿವಭಕ್ತರು ಎಂದು ತೋರಿಸಿಕೊಳ್ಳಿಕ್ಕೋಸ್ಕರ ಹೊರಗಡೆ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಮೋಸ ವಂಚನೆಯನ್ನು ಮಾಡ್ತಾ ಇರುವವರು ಇದ್ದಾರಲ್ಲ, ಇವರಿಗೆ ಶಿವಾನುಗ್ರಹ ಬೇಕಿಲ್ಲ. ಅಂದರೆ ಲೋಕದಲ್ಲಿ ತಾವೊಂದು ದೊಡ್ಡ ಭಕ್ತರು ಅಂತ ತೋರಿಸಿಕೊಳ್ಳುವುದೇ ಮುಖ್ಯ. ಅಂಥವರಿಂದ ದೂರ ಇರಬೇಕು. ಅಂದರೆ ಅಂಥವರು ತಾವು ಭಕ್ತರು ಅಂತ ಲೋಕದ ಕಣ್ಣಿಗೆ ಬಿಂಬಿಸಿಕೊಂಡು ಹೆಣ್ಣು ಹೊನ್ನು ಮಣ್ಣುಗಳಿಗೆ ಮರುಳಾಗಿ ಬಿಡ್ತಾರೆ. ಅಂಥವರು ಹಂಗಿಸಿ ನಿಂದಿಸುವವರು, ಇವರಿಗೆ ಬೂಟಾಟಿಕೆ ಮುಖ್ಯವಿನ ನಿಜವಾದ ಭಕ್ತಿ ಇಲ್ಲ. ಅವರು ಕಪಟ ಭಕ್ತಿಯನ್ನು, ಮೋಸದ ಭಕ್ತಿಯನ್ನು ಮಾಡ್ತಾರೆ. ಅಂತಹ ಭಕ್ತರನ್ನು ಕಂಡ ಕೂಡಲೇ ಅವರಿಂದ ದೂರ ತೊಲಗಿ ಬಿಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಸತ್ಯಕ್ಕೆ ಹೇಳ್ತಾರೆ. ಮುಂದೆ ನೋಡಿ. ಭಕ್ತರಿಗೆ ಅಕ್ಕೆ ಶೋಕ ದುಃಖ ಉಂಟೆ ಅಯ್ಯ, ಅತ್ತು ಕಳೆವ ನೋವ ಹಾಡಿ ಕಳೆಯಲೇಕಯ್ಯ, ಈ ಮುಕ್ತಾಯಕ್ಕಗಳ ಕಕ್ಕುಲತೆಯ ಶಂಭುಜಕ್ಕೇಶ್ವರನ ಶರಣರು ಒಪ್ಪರಯ್ಯ. ಅಂದರೆ ಇಲ್ಲಿ ಈ ವಚನ ಭಾಗದಲ್ಲಿ ಸತ್ಯಕ್ಕೆ ಹೇಳ್ತಾರೆ, ಮನುಷ್ಯರಿಗೆ ಸಹಜವಾದಂತಹ ಭಾವಗಳನ್ನು ಮೀರಿದವರು ಯಾರೆಂದರೆ ಈ ಶಿವಭಕ್ತರು. ಈ ಶಿವಭಕ್ತರಿಗೆ ಜನಸಾಮಾನ್ಯರಿಗೆ ಇರುವಂತೆ ಅಳು, ಶೋಕ, ದುಃಖ ಇರಲು ಸಾಧ್ಯವೇ ಅಂತ ಪ್ರಶ್ನಿಸ್ತಾಳೆ ಸತ್ಯಕ್ಕ. ಅಂದರೆ ಸಾಮಾನ್ಯರಂತೆ ನೋವಾದಾಗ, ದುಃಖವಾದಾಗ ಅಳುತ್ತಾ ನೋವನ್ನು ಕಳೆದುಕೊಳ್ಳುವ ಪ್ರಯತ್ನ ಯಾಕೆ ಮಾಡಬೇಕು? ಅದು ಇರಬಾರ್ದು ಅನ್ನುವಂಥದ್ದು. ಅಂದರೆ ಶಿವಭಕ್ತರು ಸದಾ ಶಿವ ಧ್ಯಾನವನ್ನು, ಶಿವಪೂಜೆಯನ್ನು, ಶಿವಾರಾಧನೆಗಳಲ್ಲಿ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಕಾಯಕದಲ್ಲಿ ತಲ್ಲೀನರಾಗಿರುವುದರಿಂದ ಅವರನ್ನು ಯಾವ ದುಃಖವಾಗಲಿ, ಯಾವುದೇ ನೋವಾಗಲಿ, ಎಷ್ಟೇ ಶೋಕವನ್ನು ಅನುಭವಿಸಿದರೂ ಕೂಡ ಶಿವಭಕ್ತರು ಅವುಗಳನ್ನೆಲ್ಲ ಮೀರಿ ನಿಲ್ಲುವಂತಹ ಗುಣವನ್ನು ಪಡೆದಿದ್ದಾರೆ. ಹೀಗಿದ್ರೂ ಕೂಡ ಭಕ್ತರು ತಮಗೆ ಎದುರಾದಂತಹ ಈ ನೋವಿಗಾಗಿ ಪರಿತಪಿಸುವುದು, ಅಳುವುದು, ದುಃಖಿಸುವುದು ಇದು ಸರಿಯಲ್ಲ. ಅವುಗಳನ್ನು ಅನ್ಯರ ಮುಂದೆ ಆಡಿಕೊಂಡು, ಅಂದರೆ ತಮಗೆ ಬಂದಂತಹ ಕಷ್ಟವನ್ನು ಇನ್ನೊಬ್ಬರ ಎದುರಲ್ಲಿ ಹೇಳಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದು ಕೂಡ ಸರಿಯಲ್ಲ. ಅಲ್ಲದೆ ಹಾಗೆ ಅಳುವ, ದುಃಖಿಸುವ, ಶೋಕಿಸುವ ಭಕ್ತರನ್ನು ಸಾಂತ್ವನ ಮಾಡುವುದು, ಅವರ ಕಷ್ಟಗಳಲ್ಲಿ ಪಾಲ್ಗೊಳ್ಳುವುದು, ಅವರಿಗಾಗಿ ಕನಿಕರವನ್ನು ತೋರಿಸುವುದು ಕೂಡ ಶಿವಭಕ್ತರು, ಬೇರೆ ಶಿವಭಕ್ತರಿಗೂ ಅದು ಭೂಷಣ ಅಲ್ಲ ಅಂತ ಹೇಳ್ತಾಳೆ ಸತ್ಯಕ್ಕ ಹೇಳ್ತಾಳೆ. ಮುಂದಿನ ಭಾಗವನ್ನು ಗಮನಿಸಿ. ಭವಿಯ ಬೆರೆಸಿದ ಭಕ್ತಿ
ಹವಿಯ ಬೆರೆಸಿದ ಬೀಜ ಉದಕ ಬೆರೆಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೇ. ಭವಿಯಲ್ಲ ಭಕ್ತನಲ್ಲ ಹವಿಯಲ್ಲ ಬೀಜವಲ್ಲ ಉದಕವಲ್ಲ ಎಣ್ಣೆಯಲ್ಲ ಒಡಲಿಚ್ಛೆಗೆ ಹೋಗಿ ಭವಿಯ ಮನೆಗೆ ತುತ್ತಿಡುವ ನರಕಿಗಳಿಗೆ ಕೊಲಿವ ನಮ್ಮ ಶಂಭುಜಕ್ಕೇಶ್ವರನು. ಅಂದರೆ ಈ ಶಿವಭಕ್ತರಾದವರು ಬೇರೆಯವರ ಮನೆಗೆ ಹೋಗಿ ದಾಸೋಹವನ್ನು ಸ್ವೀಕರಿಸಿದರೆ ಅದು ಶಿವಭಕ್ತರಿಗೆ ಶೋಭೆ ಎನಿಸುವುದಿಲ್ಲ. ಹಾಗೆ ಶಿವನಿಗೂ ಕೂಡ ಇಂಥದ್ದು ಇಷ್ಟವಾಗುವುದಿಲ್ಲ. ಅಂದರೆ ಈ ಶಿವಭಕ್ತರಾದವರು ಬೇರೆಯವರ ಮನೆಗೆ ಹೋಗಿ ಅವರು ಕೊಟ್ಟಂತಹ ಅನ್ನವನ್ನು ಸ್ವೀಕರಿಸುವುದಲ್ಲ. ಭವಿಗಳಂದರೆ ಸಾಂಸಾರಿಕ ಜೀವನವನ್ನು ನಡೆಸುವವರು. ಭವಿಯನ್ನು ಬೆರೆಸಿದ ಭಕ್ತಿ ಅಂದರೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆಯದವನು. ಇಂಥವರು ಯಾವುದೇ ವಿಧದಿಂದ ಎಷ್ಟೇ ವಿಧಗಳಿಂದ ಭಕ್ತಿ ಮಾಡಿದರೂ ಕೂಡ ಅದು ಶಿವನಿಗೆ ಮಾತ್ರವಲ್ಲ, ಬೇರೆ ಶಿವಭಕ್ತರಿಗೂ ಕೂಡ ಮೆಚ್ಚುಗೆಯಾಗಲಾರದು. ಭಕ್ತಿ ಎಂಬ ಜ್ಯೋತಿ ಬೆಳಗಲಾರದು. ಇನ್ನು ಹವಿ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಹವಿ ಎಂದರೆ ಯಜ್ಞಕ್ಕೆ ಅರ್ಪಿಸುವ ಹವಿಸ್ಸು. ಅದು ಸುಲಭವಾಗಿ ಯಜ್ಞದ ಬೆಂಕಿಯಲ್ಲಿ ಸುಡಬೇಕಲ್ಲದೆ ಸುಡಲಾರದ ಬೀಜವನ್ನು ಹವಿಸ್ಸಾಗಿ ಬಳಸಿದರೆ ಯಜ್ಞಕುಂಡದಲ್ಲಿನ ಅಗ್ನಿಯೇ ನಂದಿ ಹೋಗಿ ಅದರಿಂದ ಯಜ್ಞದ ಉದ್ದೇಶ ಈಡೇರುವುದಿಲ್ಲ. ಅದು ಡಾಂಭಿಕ ಭಕ್ತಿಯನ್ನು ತೋರಿಸಬಲ್ಲದೆ ವಿನ ಅದರಿಂದ ಯಾವ ದೇವರೂ ಕೂಡ ಅನುಗ್ರಹಿಸುವುದಿಲ್ಲ, ಒಪ್ಪುವುದೂ ಇಲ್ಲ. ಇನ್ನು ಮೂರನೇದಾಗಿ ನೀರು ಮಿಶ್ರಗೊಂಡಂತಹ ಎಣ್ಣೆಯಲ್ಲಿ ನೀರು ಇರುವಲ್ಲಿಯವರೆಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅಂದರೆ ನೀರಿಗೆ ಎಣ್ಣೆ ಮಿಶ್ರ ಆದಾಗ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅಂತಹ ಎಣ್ಣೆಯನ್ನು ಬಳಸಿ ದೀಪವನ್ನು ಉರಿಸಿದರೂ ಕೂಡ ಅದು ದೀಪ ಉರಿಯುವುದಿಲ್ಲ, ನಂದಿ ಹೋಗ್ತದೆ. ದೀಪವನ್ನು ಅರ್ಚನೆ ಪೂಜನೆಗಳ ಸಂದರ್ಭಗಳಲ್ಲಿ ಕತ್ತಲನ್ನು ನಿವಾರಿಸಬೇಕಾದಂತಹ ಸಂದರ್ಭಗಳಲ್ಲಿ ಮಾತ್ರ ಉರಿಸಲಾಗ್ತದೆ. ಆದರೆ ಎಣ್ಣೆಯಲ್ಲಿ ನೀರು ಬೆರೆತಿದ್ದರೆ ಅತ್ತ ದೇವರ ಅರ್ಚನೆ ಪೂಜನೆಗಳಲ್ಲಿಯೂ ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ, ಇತ್ತ ಕತ್ತಲನ್ನೂ ಕೂಡ ನಿವಾರಿಸುವುದಿಲ್ಲ. ಹಾಗಾಗಿ ಭವಿಯು ಭಕ್ತನಾಗಲಾರ, ಬೀಜ ಹವಿಸ್ಸು ಆಗಲಾರದು, ನೀರು ಎಣ್ಣೆಯಾಗಲಾರದು. ಪ್ರತಿಯೊಂದಕ್ಕೂ ಕೂಡ ಅವುಗಳದೇ ಇತಿಮಿತಿ ಇದೆ ಅನ್ನುವುದೇ ಸತ್ಯಕ್ಕನ ನಿಲುವಾಗಿದೆ. ಇನ್ನು ಸತ್ಯಕ್ಕನ ವಚನದ ಕೊನೆಯ ಭಾಗವನ್ನು ಗಮನಿಸೋಣ. ಇಲ್ಲಿ ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ, ಏತರ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ. ಅಂದರೆ ಯಾವುದೇ ವ್ಯಕ್ತಿ ಹೇಗೇ ಇರಲಿ, ಆತ ಯಾರೇ ಆಗಲಿ, ಆತನ ಅಥವಾ ಆಕೆಯ ಆಕಾರ, ಸ್ವಭಾವ, ಲಿಂಗ ಮೊದಲಾದವು ಯಾವುದೂ ಮುಖ್ಯವಲ್ಲ. ಅದಕ್ಕಿಂತ ಹೆಚ್ಚಾಗಿ ಆತ ಅಥವಾ ಆಕೆ ಏನು ಸಾಧಿಸಿದ್ದಾನೆ, ಏನು ಸಾಧಿಸಿದ್ದಾಳೆ ಅನ್ನುವುದು ಮುಖ್ಯ. ಅಂದರೆ ಇಲ್ಲಿ ಸತ್ಯಕ್ಕೆ ಹೇಳ್ತಾಳೆ, ಮೊಲೆ ಮುಡಿ ಮೊದಲಾದವುಗಳನ್ನು ಹೊಂದಿರುವವರು ಹೆಣ್ಣು ಅಂತ ಒಪ್ಪಿಕೊಳ್ಬೇಕು ಅಂತ ಏನು ನಿಯಮವಿಲ್ಲ. ಎರಡನೇದಾಗಿ ಕಾಸೆ ಮೀಸೆ ಕಠಾರವನ್ನು ಹೊಂದಿದವರನ್ನು ಗಂಡು ಅಂತ ಒಪ್ಪಿಕೊಳ್ಬೇಕು ಅನ್ನುವಂಥ ನಿಯಮವೇನೂ ಇಲ್ಲ. ಹೀಗೆ ಪ್ರತ್ಯೇಕವಾದಂತಹ ಅಂಗಾಂಗಗಳನ್ನು ಭೂಷಣಗಳನ್ನು ಹೊಂದಿರುವವರನ್ನು ನಿರ್ದಿಷ್ಟವಾಗಿ ಹೆಣ್ಣು ಅಥವಾ ಗಂಡು ಎಂದು ತೀರ್ಮಾನಿಸುವ ಪ್ರವೃತ್ತಿ ಜಗದ ಒಂದು ಸಾಮಾನ್ಯ ನಿಯಮ. ಆದರೆ ಅದನ್ನು ಬಲ್ಲವರು ಒಪ್ಪಿಕೊಳ್ಳಲೇಬೇಕಾದಂತಹ ಅಗತ್ಯವಿಲ್ಲ. ಬಲ್ಲವರ ತೀರ್ಮಾನವೇ ಭಿನ್ನವಾದುದು ಅಂತ. ಅಂದರೆ ಬಲ್ಲವರ ನೀತಿಯನ್ನು ಸತ್ಯಕ್ಕೆ 2 ಉದಾಹರಣೆಗಳ ಮೂಲಕ ಹೇಳ್ತಾರೆ. ಮೊದಲನೆಯದಾಗಿ, ಹಣ್ಣು ಯಾವುದಾದರೇನು ಅದಕ್ಕೆ ಮಾನ್ಯತೆ ದೊರಕುವುದು ಅದರ ಸ್ವಾದದಿಂದ, ರುಚಿಯಿಂದ, ಅದರ ಪರಿಮಳದಿಂದ. ಹಣ್ಣಿನ ಆಕಾರವನ್ನು, ಚೆಂದವನ್ನು, ಬಣ್ಣವನ್ನು ಯಾರೂ ಕೂಡ ಪರಿಭಾವಿಸುವುದಿಲ್ಲ. ಎರಡನೇದಾಗಿ, ಒಂದು ಹೂವು ಕೇವಲ ಅದರ ರೂಪದಿಂದ ಅಥವಾ ಸೌಂದರ್ಯದಿಂದ ಮಾನ್ಯವಾಗುವುದಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಅದರ ಸುವಾಸನೆಯಿಂದ ಮಾನ್ಯವಾಗ್ತದೆ. ಹೂವಿಗೆ ಅಂದವಿದ್ದು ಅದಕ್ಕೆ ಸುವಾಸನೆ ಇಲ್ಲ ಎಂದಾದರೆ ಅದು ಮಾನ್ಯವಾಗುವುದಿಲ್ಲ. ಅದು ಸರ್ವರಿಗೂ ಕೂಡ ಪ್ರಿಯವಾಗ್ತದೆ. ಅದು ದೇವತೆಗಳ ಅರ್ಚನೆಗೂ ಕೂಡ ಮಾನ್ಯವಾಗ್ತದೆ. ಅಂದರೆ ಈ ಮೂಲಕ ಶಿವಭಕ್ತರಿಗೊಂದು ಡಾಂಭಿಕ ಭಕ್ತರಿಗೂ, ಅಂದರೆ ಶಿವಭಕ್ತರಿಗೆ ಮತ್ತು ಡಾಂಭಿಕ ಭಕ್ತರಿಗೆ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ಸತ್ಯಕ್ಕೆ ಹೇಳ್ತಾರೆ. ಅಂದರೆ ಇಲ್ಲಿ ಇಂಥದ್ದು ಇದ್ದಾಗ ಮಾತ್ರ ಈ ಶಿವಾನುಗ್ರಹಕ್ಕೆ ಪಾತ್ರವಾಗುವುದು, ಲೋಕದ ಮಾನ್ಯತೆಗೆ ಪಾತ್ರರಾಗ್ತಾರೆ ಅನ್ನುವಂಥದ್ದು. ಅಂದರೆ ಇದರಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ. ಅಂದರೆ ಇಂಥದ್ದು ಇದ್ದಾಗ ಮಾತ್ರ ಶಿವ ಅಂಥವರನ್ನು ಮೆಚ್ಚುತ್ತಾನೆ ಅನ್ನುವಂಥದ್ದು. ಹಾಗೆ ಲೋಕದಲ್ಲಿಯೂ ಕೂಡ ಮಾನ್ಯತೆಗೆ ಒಳಗಾಗ್ತಾರೆ ಅನ್ನುವಂಥದ್ದನ್ನು ಇಲ್ಲಿ
ಸತ್ಯಕ್ಕ ಇಂತಹ ವಚನಗಳ ಮೂಲಕ ಹೇಳಿದ್ದಾರೆ. ಸತಿಪತಿ ಭಾವದ ಸತ್ಯಕ್ಕನ ವಚನಗಳು ಕೂಡ ತುಂಬ ಸೊಗಸಾಗಿವೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸತ್ಯಕ್ಕ ಬರೆದಂತಹ ವಚನಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.